ಇವತ್ತು ಚಿತ್ರದುರ್ಗದ ಕರಾಳ ಮುಖ ತೋರಿಸ್ತೀನಿ. ಇದು ತಾಲೂಕ್ ಆಫೀಸು. ನೋಡಿದ್ರೆ ಇವತ್ತು ನಾಳೆಯೋ ಬೀಳುತ್ತೆ ಅನ್ನೋ ತರ ಇದೆ. ಇಲ್ಲಿ ಕರೆಂಟ್ ಪೈಪ್ಗಳು ಎಲ್ಲ ಹೊರಗಡೆ ಬಂದಿದ್ದಾವೆ. ಇನ್ನು ಕುಡಿಯೋ ನೀರಿನ ಪಕ್ಕದಲ್ಲೇ ಚರಂಡಿ ತರ ನೀರ್ ನಿಂತಿದೆ. ಈ ನೀರನ್ನ ಕುಡಿಯೋಕೆ ಅಸಹ್ಯ ಆಗೋ ತರ ಇದೆ ಇಲ್ಲಿ. ಇನ್ನು ಡಿ.ಸಿ ಆಫೀಸ್ ನೋಡಿ, ಅಪಾಯಕಾರಿ ಎಲೆಕ್ಟ್ರಿಕ್ ವೈರ್ಗಳು ಬಿದ್ದಿವೆ. ಯಾರಾದ್ರೂ ಮುಟ್ಟಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ಡಿ.ಸಿ ಆಫೀಸ್ ಆಗುತ್ತೆ ಅಂತ ವರ್ಷಗಟ್ಲೆಯಿಂದ ಹೇಳ್ತಾನೆ ಇದಾರೆ. ಆದ್ರೆ ಆಗೋದಂತೂ ಕಾಣೆ. ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗಡೆ ವಿಡಿಯೋ ಮಾಡಾಗಿಲ್ಲ. ಆದ್ರೆ ಈ ಬಿಲ್ಡಿಂಗ್ ಕೂಡ ತುಂಬಾ ಹಳೇದಾಗಿದೆ. ಕರೆಂಟ್ ವೈರ್ ಗಳೆಲ್ಲ ಹೊರಗಡೆ ಬಂದಿದೆ. ಜನ ಭಯದಲ್ಲೇ ಓಡಾಡ್ತಿದ್ದಾರೆ. ಹೊಸ ಕೋರ್ಟ್ ಆಗುತ್ತೆ ಅಂತ ತುಂಬಾ ವರ್ಷಗಳಿಂದ ಹೇಳ್ತಿದ್ದಾರೆ. ಅದು ಯಾವ ಜನ್ಮದಲ್ಲಿ ಆಗುತ್ತೋ ಅದಂತೂ ಕಾಣೆ. ರಾಜ್ಯದ ಸಣ್ಣ ಸಣ್ಣ ತಾಲೂಕುಗಳು ಇವತ್ತು ಎಷ್ಟೊಂದು ಡೆವಲಪ್ ಆಗಿವೆ. ಆದ್ರೆ ಚಿತ್ರದುರ್ಗಕ್ಕೆ ಯಾಕೆ ಈ ಕಡೆಗಣನೆ? ನನಗೆ ಅನ್ಸಿದ್ ಒಂದು ಮಾತು ಹೇಳ್ತೀನಿ. ಈಗ ಇರೋರು, ಮುಂಚೆ ಇದ್ದೋರು, ಅವಾಗವಾಗ ಬರೋರು ಎಲ್ರು ಒಂದೇ. ಬಣ್ಣ ಬಾವುಟ ಅಷ್ಟೇ ಬದಲು. ಇಲ್ಲಿ ತಪ್ಪು ನಮ್ದೆ. ನಾವೇ ಪ್ರಶ್ನೆ ಮಾಡ್ಬೇಕಾಗಿರೋದು. ನಾವೇ ಕೇಳಿಲ್ಲ ಅಂದ್ರೆ ಹೇಗ್ ಸಿಗುತ್ತೆ? ಗೌರವಾನ್ವಿತ ನ್ಯಾಯಾಧೀಶರು, ಮಾನ್ಯ ಡಿ.ಸಿ ಸಾಹೇಬ್ರು ಮತ್ತು ತಹಸೀಲ್ದಾರಲ್ಲಿ ಒಂದು ವಿನಂತಿ. ಅಭಿವೃದ್ಧಿಗಾಗಿ ಮತ್ತು ಸಾರ್ವಜನಿಕರ ಸುರಕ್ಷತೆಗಾಗಿ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಮುಂದಾಳತ್ವದಲ್ಲಿ ಚಿತ್ರದುರ್ಗದ ಅಭಿವೃದ್ಧಿಗೆ ಆರಂಭವಾಗಲಿ. ಪ್ರತಿಯೊಂದು ಬಡ ಜಿಲ್ಲೆಯಲ್ಲೂ ಈ ಸ್ವತಂತ್ರದ ದಿನ ಕ್ರಾಂತಿ ಮೊಳಗಲಿ. ನಾವು ಪ್ರಶ್ನೆ ಮಾಡಕ್ಕೆ ಶುರು ಮಾಡದಿದ್ರೆ ಈ ಸ್ಥಿತಿ ಎಂದಿಗೂ ಬದಲಾಗಲ್ಲ. ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ.